ಅಂತ ನಿಖರವಾಗಿ ಹೇಳ್ತಾ ಇದೆ. ಆತ್ಮನನ್ನ ದರ್ಶಿಸಬೇಕು ಅಂದ್ರೆ ಶ್ರವಣ ಮನ ನಿಧಿಧ್ಯಾಸನವೇ ದಾರಿ ಅಂತ. ಆದ್ರೆ ಅದಕ್ಕೆ ಒಂದು ಯೋಗ್ಯತೆಯನ್ನು ಉಂಟು ಮಾಡುವಲ್ಲಿ ಪ್ರಮುಖ ಪಾತ್ರ ಯಾವುದಪ್ಪ ಅಂದ್ರೆ ವೈರಾಗ್ಯ ಅಂತ. ವೈರಾಗ್ಯ ಎಂಬ ಶಬ್ದಕ್ಕೆ ಅರ್ಥ ನಮ್ಮ ವಿದ್ಯಾಶಂಕರು ಚೆನ್ನಾಗಿ ಹೇಳಿದ್ರು. ವಿವಿಚ್ಯತೆ ಅನೇನ ಇತಿ ವೈರಾಗ್ಯ ಅಂತ ಹೇಳಿದ್ರು. ವಿಚೃ ಪೃಥಕ್ಕರಣೆ ಧಾತುವಿನಿಂದ ವೈರಾಗ್ಯ ಶಬ್ದ ಬಂದಿದೆ. ವಿಚೃ ಅನ್ನುವ ಸಂಸ್ಕೃತ ಧಾತುವಿಗೆ ಹೆಸರು ಬೇರೆ ಬೇರೆ ಮಾಡೋದು ಅಂತ. ಅದರಿಂದ ವಿವೇಕ ಅನ್ನೋ ಶಬ್ದ ಬಂದಿದೆ. ಆ ವಿವೇಕದ ಸಾಮರ್ಥ್ಯ ಜಾಸ್ತಿ ಮನುಷ್ಯನಿಗಿದೆ. ಪ್ರಕೃತಿಯಲ್ಲಿ ಎಲ್ಲ ಪ್ರಾಣಿಗಳು ಇದೆ. ಈಗ ಒಂದು ಹುಲ್ಲನ್ನು ಅಥವಾ ತಿನ್ನಬಾರದ ವಸ್ತುವನ್ನು ಹಸುವಿನ ಮುಂದೆ ಇಟ್ಟಾಗ ಅದು ಹುಲ್ಲನ್ನೇ ಆಯ್ಕೆ ಮಾಡ್ಕೊಳ್ತದೆ. ದಾರಿಯಲ್ಲಿ ನಡೆದುಕೊಂಡು ಹೋಗುವಾಗ ಇಲ್ಲಿ ಹೊಂಡ ಇದೆ, ಇಲ್ಲಿ ಹಾರಬಾರದು, ಇದು ಸರಿಯಾದ ಜಾಗ ಎನ್ನೋ ವಿವೇಕ ಇದೆ, ಪಶುಗಳಿಗೂ ಇದೆ. ಆದ್ರೆ ಮನುಷ್ಯನಿಗೆ ಸ್ವಲ್ಪ ಜಾಸ್ತಿ ವಿವೇಕ ಇದೆ. ಶಂಕರ ಭಗವತ್ಪಾದರ ಭಾಷೆಯಲ್ಲಿ ಹೇಳುವುದಾದ್ರೆ ಅಜ್ಞಾನ ಇರುವಲ್ಲಿವರೆಗೆ ಪಶುಗಳಿಗೂ ನಮ್ಗೆ ತುಂಬಾ ಏನು ವ್ಯತ್ಯಾಸ ಇಲ್ಲ ಅಂತ ಹೇಳ್ತಾರೆ. ಪಶ್ವಾದಿಭಿಶ್ಚ ಅವಿಶೇಷಾತ್ ಎನ್ನುವಂತಹ ಅಧ್ಯಾಸ ಭಾಷೆದ ಒಂದು ವಾಕ್ಯವೂ ಇದೆ. ಆದ್ರೆ ಪಶುಗಳಿಗಿಂತ ಜಾಸ್ತಿ ವಿವೇಕ ಇದೆ ನಮಗೆ. ಆದ್ದರಿಂದ ನಮ್ಮ ಬದುಕನ್ನು ಗೊಳಿಸ್ಕೊಂಡಿದ್ದೇವೆ. ಹೆಚ್ಚಿನ ಸುಖ ಸಾಧನಗಳಿಂದ ನಮ್ಮ ಸುಖದ ಕ್ವಾಲಿಟಿ ಮತ್ತು ಕ್ವಾಂಟಿಟಿಯನ್ನ ಪಶುಗಳಿಂದ ಜಾಸ್ತಿ ನಾವು ಪಡ್ಕೊಳ್ಳಿಕ್ ಸಾಧ್ಯವಾಗಿದೆ. ಆದ್ರೆ ಈ ಮನುಷ್ಯನ ಮಟ್ಟದಲ್ಲಿರ್ತಕ್ಕಂತಹ ವಿವೇಕವು ಶಾಸ್ತ್ರ ದೃಷ್ಟಿಯಿಂದ ಅವಿವೇಕವೇ, ಅಜ್ಞಾನದಿಂದ ಕೂಡಿದ್ದೇ ಆಗಿದೆ. ಯಾಕಂದ್ರೆ ನಾವು ಪಡೆದುಕೊಳ್ತಾ ಇರತಕ್ಕಂಥ ಸುಖ ಅನ್ನೋದು ದುಃಖ ಮಿಶ್ರಿತತ್ವ, ಅತೃಪ್ತಿಕರತ್ವ ಮತ್ತು ಬಂಧಕತ್ವ ಎನ್ನುವ 3 ದೋಷಗಳಿಂದ ಒಡಗೂಡಿದೆ. ಸುಖವನ್ನೇನು ಪಡ್ಕೊಳ್ತೇವೆ, ಅದಕ್ಕಾಗಿ ಹರಸಾಹಸ ಪಡ್ತೇವೆ. ಆರಂಭದಲ್ಲಿ ಸುಖ ಬರ್ತದೆ, ಕೊನೆಯಲ್ಲಿ ದುಃಖ ಬರ್ತದೆ. ಹೀಗೆ ದುಃಖದಿಂದ ಮಿಶ್ರಿತವಾದ ಸುಖವನ್ನ ನಾವು ಪಡ್ಕೊಳ್ತಾ ಇದ್ದೇವೆ. ಇನ್ನೊಂದು ಅತೃಪ್ತಿಕರತ್ವ. ಎಷ್ಟು ಸುಖವನ್ನು ಅನುಭವಿಸಿದ್ರೂ ಸಾಕು ಅಂತ ನಮ್ಗೆ ಅನ್ಸೋದೇ ಇಲ್ಲ. ಉಪ್ಪು ನೀರು ಕುಡಿದ್ರೆ ದಾಹ ತಣಿಸಿಕೊಂಡ ಹಾಗೆ ಅಂತ ಹೇಳ್ತಾರೆ. ಉಪ್ಪು ನೀರನ್ನು ಎಷ್ಟು ಕುಡಿದ್ರೂ ದಾಹ ಹೇಗೆ ತಣಿಯೋದಿಲ್ವೋ, ಈ ಜೀವನದಲ್ಲಿ ಸಾಕು ಅಂತ ಮನುಷ್ಯನಿಗೆ ಬರೋದೇ ಇಲ್ಲ. ನಮ್ಮ ಕಠೋಪನಿಷತ್ನಲ್ಲಿ ಶಿಷ್ಯನಾದ ನಚಿಕೇತ ಉತ್ತರ ಕೊಡ್ತಾನಲ್ಲ, ನ ವಿತ್ತೇನ ತರ್ಪಣೀಯೋ ಮನುಷ್ಯ. ಅದ್ಭುತವಾದ ವಿವೇಕ ಅಂದ್ರೆ ಏನೊಬ್ಬ ವಿವೇಕಿ ಹೇಗಿರ್ತಾನೆ ಅನ್ನೋದು ನೋಡೋದಕ್ಕೆ ನಚಿಕೇತನ ದೃಷ್ಟಾಂತವೇ ಸಾಕು. ಅತೃಪ್ತಿಕರತ್ವ, ಬಂಧಕತ್ವ, ಸಿಕ್ಕಾಕೊಂಡು ಬೀಳ್ತೇವೆ ಇದರಲ್ಲಿ. ನಮಗೆ ಸ್ವಾತಂತ್ರ್ಯದ ಅನುಭವವೇ ಆಗಲ್ಲ. ಬಂಧಕತ್ವ ಅಂತ ಹೇಳಿದ್ರೆ ಒಂದು ಬಂದ ಮೇಲೆ ಇನ್ನೊಂದು ಬರುತ್ತೆ. ಕೆಲಸಗಳು ಅಂತ ಹೇಳ್ತೇವಲ್ಲ, ಅದು ಮುಗಿಯೋದೇ ಇಲ್ಲ ಅಂತ. ಯಾವುದೋ ಒಂದು ಆದ ಮೇಲೆ ನಾನು ಸುಖಿ ಆಗ್ತೇನೆ ಅಂತ ಒಂದು ರೀತಿ ಜೀವನ ಪರ್ಯಂತ ಹೋರಾಟ ನಡೀತಾ ಇರ್ತದೆ. ಸಾಯುವ ಕೊನೆಯ ಕ್ಷಣದವರೆಗೂ ಡ್ಯೂಟಿ, ಕರ್ತವ್ಯ ಅಂತ ಮುಗಿಯೋದೇ ಇಲ್ಲ ಅಂತ. ಇದೇ ಬಂಧಕತ್ವ ಅಂತ. ತುಳಸಿದಾಸರ ಜೀವನದಲ್ಲಿ ಒಂದು ದೃಷ್ಟಾಂತ ಹೇಳ್ತಾ, ಅವರು ಹೆಂಡತಿ ಅಂತ ಬಹಳ ಪ್ರೀತಿಸ್ತಿದ್ರಂತ. ಅವಳಿಗೆ ತುಂಬಾ ಕಿರಿಕಿರಿ ಆಗ್ತಾ ಇತ್ತು. ಈ ಗಂಡನ ಅತಿಯಾದ ಅದು ಪ್ರೀತಿಯಲ್ಲ, ಮೋಹ. ಪ್ರೇಮ ಬೇರೆ, ಮೋಹ ಬೇರೆ. ಈ ಮೋಹದ ಕಾರಣದಿಂದ ಅವಳಿಗೆ ಬಹಳ ಕಿರಿಕಿರಿಯಾಗಿ ಇತ್ತು. ಒಂದಿಷ್ಟು ದಿನ ತಾಯಿ ಮನೆಗೆ ಹೋಗ್ತೇನೆ ಅಂತ ಹೊರಟೋಗ್ಬಿಟ್ಟಿತ್ತು. ಇವನು 1-2 ದಿನ ನೋಡ್ಲಿಕ್ಕೆ ಸಾಧ್ಯ ಆಯ್ತು ಅವರಿಗೆ. 3ನೇ ದಿನ ಅವ್ರ ಹೆಂಡತಿಯನ್ನ ನೋಡದೆ ಇರ್ಲಿಕ್ಕೆ ಆಗ್ಲಿಲ್ಲ. ಹಾಗೆ ರಾತ್ರೋರಾತ್ರಿ ಹೋಗ್ಬಿಟ್ರಂತ. ಅಂದ್ರೆ ಹಿಂದಿನ ಕಾಲ ಹಳ್ಳಿಯಲ್ಲಿ, ಪಕ್ಕದ ಹಳ್ಳಿನೋ ಏನೋ ಒಂದು ಅವಳ ತಾಯಿ ಮನೆ ಇರ್ತಿತ್ತು. ಹಾಗೆ ಅಲ್ಲೊಂದು ನದಿ ಇತ್ತು, ನದಿಯನ್ನ ದಾಟಿಕೊಂಡು ಹೋಗ್ಬಿಟ್ರು. ನದಿಯಲ್ಲಿ ದೋಣಿ ಇರ್ಲಿಲ್ಲ, ಅಲ್ಲೇನೋ ಅವರಿಗೋಸ್ಕರ ಒಂದು ಮರದ ದಿಮ್ಮಿಯನ್ನ ಯಾರೋ ಇಟ್ಟಿದ್ದ ಹಾಗೆ ಕಂಡಿತ್ತು ಅವರಿಗೆ. ಆ ಮರದ ದಿಮ್ಮಿಯನ್ನೇ ಬಳಸ್ಕೊಂಡು ನದಿಯನ್ನ ದಾಟಿಕೊಂಡು ಅವರ ಹೆಂಡತಿಯ ತಾಯಿ ಮನೆಯ ಹತ್ರ ಹೋಗಿ ನೋಡಿದ್ರು. ಅಲ್ಲಿ ರಾತ್ರಿ ದೀಪವನ್ನ ಆರಿಸಿ ಮಲಗಿಬಿಟ್ಟಿದ್ರು, ಎಲ್ರು ಊಟ ಮಾಡ್ಕೊಂಡು ಮಲಗಿಬಿಟ್ಟಿದ್ರು. ಹೆಂಡತಿ ಮೇಲಿನ ಮಹಡಿಯಲ್ಲಿ ಒಂದು ಕೊಠಡಿಯಲ್ಲಿ ಇರ್ತಾಳೆ ಅಂತ ಗೊತ್ತಿತ್ತು ಇವರಿಗೆ. ಅದಕ್ಕೆ ಅಲ್ಲಿಯೇ ತನಗಾಗಿ ಇಳಿಬಿಟ್ಟಿದ್ದ ಹಗ್ಗವೊಂದನ್ನು ಬಳಸಿಕೊಂಡು ಮೇಲಿನ ಕೊಠಡಿಯನ್ನು ಹತ್ತಿದ್ರಂತೆ. ಅಂದ್ರೆ ಅವರಿಗೆ ತುಂಬಾ ಸಂತೋಷ ಆಯ್ತು, ಗಂಡ ಇವತ್ತು ಬರ್ತಾನೆ ಅಂತ. ಹೆಂಡತಿ ಹೇಗೆ ಹಗ್ಗವನ್ನು ಇಳಿಬಿಟ್ಟಿದ್ದಾಳೆ ನನಗೋಸ್ಕರ, ಎಂಥ ಪ್ರೀತಿ ಇದೆ ಹೆಂಡತಿಗೆ ತನ್ನ ಮೇಲೆ ಅಂತ ಭಾವಿಸಿಕೊಂಡ್ರು. ಆ ಹಗ್ಗವನ್ನು ಹಿಡಿದು ಮೇಲಕ್ಕೆ ಹತ್ತಿ ಹೋದ್ರು. ಅಲ್ಲಿ ಹೋಗಿ
ಮಧ್ಯರಾತ್ರಿಯ ಸಮಯ. ಹೆಂಡತಿಯ ಬಲಗಿದ ಕೊಠಡಿಯ ರೂಮಿನ ಕದವನ್ನು ತಟ್ಟಿದ್ರು. ಸ್ವಲ್ಪ ಹೊತ್ತಾದ ಮೇಲೆ ಒಳಗಿಂದ ಜೋರಾದ ಕೂಗು, ಯಾರದು ಯಾರದು ಅಂತ ಕೂಗಿ ಕಣ್ಣನ್ನು ಉಜ್ಜಿಕೊಳ್ತಾ ಹೆಂಡತಿ ಬಂದು ಬಾಗಿಲು ತೆಗೆದ್ಲು. ನೋಡ್ತಾನೆ, ಪತಿರಾಯ ಎದುರಿಗೆ ನಿಂತಿದ್ದಾನೆ. ಮಧ್ಯರಾತ್ರಿಯ ಸಮಯ. ಕೇಳ್ತಾಳೆ, ಯಾಕೆ ಬಂದ್ರಿ ಅಂತ. ಇಲ್ಲ, ನಿನ್ನ ನೆನಪು ತಡೀಲಿಕ್ಕಾಗ್ಲಿಲ್ಲ, ಅದಕ್ಕೆ ನೋಡ್ಲಿಕ್ಕೆ ಅಂತ ಬಂದೆ. ಹೇಗ್ ಬಂದ್ರಿ? ಮಳೆ ಬರ್ತಾ ಇತ್ತಲ್ಲ, ನದಿ ನೀರು ಉಕ್ಕಿ ಹರಿತಾ ಇತ್ತಲ್ಲ, ಹೇಗ್ ಬಂದ್ರಿ? ಇಲ್ಲ, ದೋಣಿಯವನ್ ಇರ್ಲಿಲ್ಲ, ಆದ್ರೆ ದೇವರು ನನಗೋಸ್ಕರ ಅಂತ ಒಂದು ಮರದ ದಿಮ್ಮಿ ಇಟ್ಟಿದ್ದ ಅಲ್ಲಿ. ಅದು ಆಕ್ಚುಲಿ ಮರದ ದಿಮ್ಮಿ ಆಗಿರ್ಲಿಲ್ಲ, ಅದೊಂದು ಹೆಣವಾಗಿತ್ತು. ಹೆಣವನ್ನೇ ಅಪ್ಪಿಕೊಂಡು ಅದು ಮರದ ದಿಮ್ಮಿ ಅಂದ್ಕೊಂಡು ಬಂದಿದ್ದ. ಆಮೇಲೆ ಹೇಳ್ತಾನೆ, ಮೇಲಕ್ಕೆ ಹೇಗ್ ಬಂದ್ರಿ? ಅಯ್ಯೋ, ನೀನಿಷ್ಟು ಪ್ರೀತಿಯಿಂದ ಒಂದು ಹಗ್ಗ ಎಳೆದು ಬಿಟ್ಟಿದ್ಯಲ್ಲ. ನಾನಿಲ್ಲಿ ಹಗ್ಗ ಇಳಿಬಿಟ್ಟಿಲ್ಲ ಅಂತ ಹೇಳಿ ಹೆಂಡತಿ ಹೋಗಿ ನೋಡ್ತಾಳೆ, ಅದೊಂದು ಹಾವು, ಹೆಬ್ಬಾವು. ಆ ಹೆಬ್ಬಾವನ್ನ ಹಗ್ಗ ಅಂತ ನಂಬ್ಕೊಂಡು ಮೇಲಕ್ಕೆ ಬಂದಿದ್ದ. ಹೆಂಡತಿ ಇಷ್ಟು ಬೈತಾಳೆ ಅವನಿಗೆ, ನೀನು ನನ್ನ ಮೇಲೆ ಇಟ್ಟಿರ್ತಕ್ಕಂತಹ ಈ ಮೋಹ ಭಗವಂತನ ಮೇಲೆ ಇಟ್ಟಿದ್ರೆ ಯಾವತ್ತೋ ಭಗವಂತನ ದರ್ಶನ ಆಗ್ತಿತ್ತು ನಿನಗೆ ಅಂತ. ತುಳಸಿದಾಸ ಯೋಚನೆ ಮಾಡ್ತಾನೆ, ಇಷ್ಟು ಕಷ್ಟಪಟ್ಟು ಇವಳಿಗಾಗಿ ಬಂದೆ ನಾನು, ಸರ್ವಸ್ವವನ್ನು ತೊರೆದು, ಬದುಕಿನ ಹಂಗು ತೊರೆದು ಇವಳಿಗಾಗಿ ಬಂದೆ. ಇವಳಿಗೆ ನನ್ನ ಮೇಲೆ ಯಾವ ಲವಲೇಶದ ಪ್ರೇಮವೂ ಇಲ್ವಲ್ಲ. ಧಿಕ್ಕಾರವಿರ್ಲಿ ಮನುಷ್ಯ ಜನ್ಮಕ್ಕೆ, ಧಿಕ್ಕಾರ ಇರ್ಲಿ ಮೋಹಕ್ಕೆ ಅಂತ ಹೇಳಿ ಅಲ್ಲಿ ಅವನಿಗೆ ವಿವೇಕ ಉದಯವಾಯಿತು, ವಿವೇಕ ಜಾಗೃತವಾಯಿತು. ಏನಂತ? ಜಗತ್ತು ಏನು ಸತ್ಯವಾದುದಲ್ಲ, ಜಗತ್ತು ಮೋಸ ಮಾಡುವಂಥದ್ದು, ಜಗತ್ತನ್ನ ನೆಚ್ಚಬಾರದು, ಪರಮಾತ್ಮ ಒಬ್ಬನೇ ಸತ್ಯವಾದ ವಸ್ತು ಎನ್ನುವಂತಹ ಜಾಗೃತಿ ಉಂಟಾಯಿತು. ಅವಳು ಹೇಳಿದ ಒಂದು ಮಾತು ಏನಿದೆಯಲ್ಲ, ನೀನು ನನಗಾಗಿ ಇಷ್ಟು ಪಟ್ಟವನು ಪರಮಾತ್ಮನಿಗಾಗಿ ಕಷ್ಟಪಟ್ಟಿದ್ರೆ ಯಾವತ್ತೋ ಪರಮಾತ್ಮ ದರ್ಶನ ಆಗ್ತಿತ್ತು ಅನ್ನೋ ಮಾತು ಆಳವಾಗಿ ಮನಸ್ಸಿಗೆ ನಾಟಿತ್ತು ಅವ್ರಿಗೆ. ಹೌದು, ಸರಿಯಾಗಿದೆ ನೀನ್ ಹೇಳಿದ್ದು, ನೀನೇ ನನ್ನ ಗುರು ಅಂತ ಅಲ್ಲೇ ಕಾಲಿಗೆ ಬಿದ್ರು. ಅವರದ ಅರಿವಿನ ಕಣ್ಣು ತೆರೆಯಿತು. ಅಲ್ಲಿಂದ ಹೊರಟು ಹೋದ್ರು ಗಂಗಾ ನದಿಯ ತೀರದಲ್ಲಿ. ಅಲ್ಲಿ ಇಲ್ಲಿ ಗುರುಗಳನ್ನು ಅರಸಿ ಹೊರಟರು. ಸ್ವಾಮಿ ರಾಮಾನಂದರ ಬಳಿಯಲ್ಲಿ ಹೋದ್ರು, ಬೇರೆ ಬೇರೆ ಗುರುಗಳ ಬಳಿಯಲ್ಲಿ ಹೋದ್ರು, ಅಧ್ಯಯನ ಮಾಡಿದ್ರು, ತಪಸ್ಸನ್ನು ಮಾಡಿದ್ರು, ರಾಮನ ದರ್ಶನವನ್ನು ಮಾಡಿದ್ರು. ಕೆಲವರು ಹೇಳ್ತಾರೆ, ತುಳಸಿ ಅನ್ನೋದು ಅವ್ರ ಹೆಂಡತಿ ಹೆಸರಾಗಿತ್ತು, ಅವರ ದಾಸನಾಗಿದ್ದ ಅವನು, ಆದ್ದರಿಂದ ತುಳಸಿದಾಸ ಅಂತ ಹೆಸರು ಬಂತು ಅಂತ. ಒಟ್ಟಿನಲ್ಲಿ ಒಂದು ಸಂದರ್ಭ ಅವರ ವಿವೇಕವನ್ನು ಜಾಗೃತಿ ಮಾಡಿತು ಅಂತ. ನಮಗೆಲ್ಲರಿಗೂ ಕೂಡ ಇಂತಹ ಸಂದರ್ಭಗಳು ಬರ್ತಾ ಇರ್ತದೆ. ಯಾವುದೋ ಒಬ್ಬ ವ್ಯಕ್ತಿಯನ್ನು ನಾವು ನೆಚ್ಚಿಕೊಂಡಿರ್ತೇವೆ, ಅವನು ಮೋಸ ಮಾಡಿರ್ತಕ್ಕಂಥದ್ದು. ಯಾವುದೋ ಒಂದು ಸನ್ನಿವೇಶ ನನಗೆ ಸುಖ ಕೊಡ್ತದೆ, ಕಾಲವೋ ದೇಶವೋ ಪರಿಸ್ಥಿತಿಯೋ, ಆದ್ರೆ ಅದರಿಂದ ನಾವು ವಂಚಿತರಾಗ್ತಕ್ಕಂತಹ ಸನ್ನಿವೇಶಗಳನ್ನು ನಾವು ಎದುರಿಸುತ್ತೇವೆ, ಆದ್ರೆ ಅದರಿಂದ ಪಾಠ ಕಲಿತಿರುವುದಿಲ್ಲ. ಇದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಹಿಂದಿನ ಸತ್ಸಂಗದಲ್ಲಿ ಯಾರೋ ಒಬ್ರು ಹೇಳಿದ್ರು, ಜಾಗೃತಿ ಇಲ್ಲ ಅಂತ. ಬಹುಶಃ ವಿದ್ಯಾಶಂಕರ್ ಹೇಳಿದ ಮಾತು, ಜಾಗೃತಿಯಿಂದ ಬದುಕನ್ನ ನಾವು ಗಮನಿಸೋದಿಲ್ಲ ಅಂತ. ಎಚ್ಚರಿಕೆಯಿಂದ ಬದುಕನ್ನ ಪರೀಕ್ಷಿಸಬೇಕು ಅಂತ ಶ್ರುತಿ ಹೇಳುತ್ತೆ. ಪರೀಕ್ಷ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದ ಮಾಯಾತ್. ನಿರ್ವೇದ ಅಂತ ಹೇಳಿದ್ರೆ ವೈರಾಗ್ಯ. ವೈರಾಗ್ಯ ಹುಟ್ಟೋದು ಯಾವಾಗ ಅಂದ್ರೆ ಬದುಕನ್ನ ಸರಿಯಾಗಿ ಪರೀಕ್ಷಿಸಬೇಕು. ನಾವು ಸುಳ್ಳನ್ನ ಸತ್ಯವೆಂದು, ಸತ್ಯವನ್ನು ಸುಳ್ಳೆಂದು ಮೋಹವನ್ನ ತಾಳಿರ್ತೇವೆ. ಮೋಹ ಅಂದ್ರೆ ಅವಿವೇಕ, ಭ್ರಾಂತಿ ಅಂತ. ಅದಕ್ಕೆ ಶಂಕರ ಭಗವತ್ಪಾದರು ಒಂದು ಪುಸ್ತಕ ಬರೆದಿದ್ದಾರೆ, ಮೋಹ ಮುದ್ಗರ ಅಂತ. ಮೋಹದ ಮೇಲೆ ಕೊಡತಕ್ಕಂತಹ ಒಂದು ಏನ್ ಹೇಳ್ತಾರೆ ಅದಕ್ಕೆ, ಕೊಡಲಿ ಸುತ್ತಿಗೆ ಪೆಟ್ಟು ಅಂತ ಅರ್ಥ. ಸುತ್ತಿಗೆ ಪೆಟ್ಟು ಹೇಗೆ ಕೊಟ್ಟಾಗ ಅದು ಎರಡು ಭಾಗ ಆಗಿ ಹೋಗ್ತದೋ, ಹಾಗೆ ಶಂಕರಾಚಾರ್ಯರು ಭೈರವೋವಿಂದದಲ್ಲಿ ಕೊಡತಕ್ಕಂಥ ಸುತ್ತಿಗೆ ಪೆಟ್ಟಿನಲ್ಲಿ ನಮ್ದು ಅವಿವೇಕ ಅನ್ನೋದು ಎರಡು ಭಾಗವಾಗಿ ವಿವೇಕವಾಗಿ ಮಾರ್ಪಡುತ್ತೆ. ಆದ್ದರಿಂದ ವಿವೇಕದಿಂದ ವೈರಾಗ್ಯ ಎನ್ನುವಂಥದ್ದು ಜನಿಸಬೇಕು. ವಾಸ್ತವವಾಗಿ ಸರಿಯಾಗಿ ಬದುಕನ್ನ ಗಮನಿಸ್ತಾ ಹೋದ್ರೆ ಪ್ರತಿಯೊಬ್ಬರ ಗಮನಕ್ಕೆ ಬರತಕ್ಕಂಥದ್ದು ಏನಪ್ಪಾ ಅಂದ್ರೆ, ಜಗತ್ತಿನಲ್ಲಿರ್ತಕ್ಕಂತಹ ಯಾವ ವಸ್ತುವು ಕೂಡ ಶಾಶ್ವತ ಸುಖವನ್ನು ಕೊಡೋದಿಲ್ಲ. ಅದೆಲ್ಲವೂ ದುಃಖ ಮಿಶ್ರಿತವಾಗಿದೆ, ಬಂಧಕವಾಗಿದೆ, ಅತೃಪ್ತಿಕರವಾಗಿದೆ. ಆದ್ದರಿಂದ ಶಾಶ್ವತ ಸುಖ ಬೇಕು ಅಂದ್ರೆ ತನ್ನ ಮೂಲಕ್ಕೆ ತಾನು ಮರಳಬೇಕು, ಪರಮಾತ್ಮನಲ್ಲಿಗೆ ತಾನು ಹೋಗಬೇಕು ಎನ್ನುವಂತಹ ಒಂದು ವಿವೇಕ ಅನ್ನುವಂಥದ್ದು ಗೊತ್ತಾಗ್ತದೆ. ಅದರ ಫಲವಾಗಿ ವೈರಾಗ್ಯ ಅನ್ನುವಂಥದ್ದು ಹುಟ್ಟುಕೊಳ್ತದೆ. ಪಥ್ಯ ಚರ್ಪಟ ವಿರಚಿತ ಕಂತಹ
ಪುಣ್ಯ ಪುಣ್ಯ ವಿವರ್ಜಿತ ಪಂಥಃ ಯೋಗಿ ಯೋಗ ನಿಯೋಜಿತ ಚಿತ್ತೋ ರಮತೆ ಬಾಲೋನ್ಮತ್ತವ ದೇವ. ಶಂಕರ ಭಗವತ್ಪಾದರು ಬಹಳ ಸುಂದರವಾದ ಶ್ಲೋಕಗಳಲ್ಲಿ ವರ್ಣಿಸಿದ್ದಾರೆ ವೈರಾಗ್ಯದ ಸ್ವರೂಪವನ್ನ. ಸುರಮಂದಿರತರು ಮೂಲ ನಿವಾಸ ಶಯ್ಯಾಭೂತಲ ಮಜಿನಂ ವಾಸ ಕಸ್ಯ ಸುಖಂ ನ ಕರೋತಿ ವಿರಾಗ ಅಂತ ಹೇಳ್ತಾರೆ. ಆದ್ದರಿಂದ ವಿವೇಕದಿಂದ ಹುಟ್ಟಿದಂತಹ ವೈರಾಗ್ಯ ಅಂತ ಹೇಳಿದ್ರೆ ಏನು? ಪರಮಾತ್ಮನೊಬ್ಬನೇ ಸತ್ಯವಾದದ್ದು, ಉಳಿದದ್ದೆಲ್ಲವೂ ಕೂಡ ಮಾಯೆ, ಮಿಥ್ಯ, ಸುಳ್ಳಾದದ್ದು ಎಂಬಂತಹ ಒಂದು ಜಾಗೃತಿ, ಒಂದು ಸ್ಥಿರವಾದ ಜ್ಞಾನ ಏನಿದೆ ಅದರಿಂದ ಅವನ ಜೀವನ ನಡೆಸ್ತಾ ಹೋಗ್ತಾನೆ. ಪ್ರತಿ ಕ್ಷಣವೂ ತನ್ನ ಬದುಕನ್ನ ಪರಮಾರ್ಥ ಸಾಧನೆಗಾಗಿ ಮೀಸಲಿಡ್ತಾನೆ. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ದದಾಸಿ ಯತ್ ತಪಸ್ಯಸಿ ಕೌಂತೆಯ ತದ್ಕುರುಷ್ವ ಮದರ್ಪಣಂ. ಅವನ ಪ್ರತಿ ಹೆಜ್ಜೆ ಕೂಡ, ಪ್ರತಿ ಯೋಚನೆ ಕೂಡ, ಪ್ರತಿ ಮಾತು ಕೂಡ ಭಗವದರ್ಪಣ ಬುದ್ಧಿಯಿಂದ ಕರ್ಮವನ್ನ ಮಾಡ್ತಾ ಹೋಗ್ತಾನೆ. ಆ ರೀತಿ ಪ್ರಖರವಾದ ವೈರಾಗ್ಯ ಅಗ್ನಿಯಿಂದ ಅವನ ಪಾಪಗಳೆಲ್ಲವೂ ಜ್ವಲಿಸಿ ಶುದ್ಧವಾದಂತಹ ವಿವೇಕ ಜಾಗೃತವಾಗುತ್ತೆ. ಆ ವಿವೇಕ ಸಾಮರ್ಥ್ಯದಿಂದ ಅವನು ಗುರುವನ್ನ ಬಳಿ ಸಾರ್ತಾನೆ. ಗುರುವಿನ ಬಳಿಯಲ್ಲಿ ಆತ್ಮಜ್ಞಾನವನ್ನು ಪಡೆದುಕೊಂಡು ಮೋಕ್ಷವನ್ನು ಪಡೆದುಕೊಳ್ಳುತ್ತಾನೆ. ಹೀಗೆ ವಿವೇಕ ವೈರಾಗ್ಯ ಅನ್ನುವಂತಹದ್ದು ಪರೋಕ್ಷವಾಗಿ ಮೋಕ್ಷಕ್ಕೆ ಸಾಧನವಾಗುತ್ತೆ ಎಂಬಂತಹ ವಿಷಯದಲ್ಲಿ ಬಹಳಷ್ಟು ಜನ ತಮ್ಮ ಚಿಂತನೆಯನ್ನು ಮಂಡಿಸಿದ್ದಾರೆ. ಯೋಗ್ಯವಾದಂತಹ ವಿಷಯ, ಬಹಳಷ್ಟು ಚರ್ಚಿಸಬೇಕಾದ ವಿಷಯ, ಪುನಃ ಪುನಃ ಅವಲೋಕನ ಮಾಡಬೇಕಾದಂತಹ ವಿಷಯ ನಾವು ಚಿಂತನೆ ಮಾಡಿದ್ದೇವೆ. ಇಷ್ಟು ಸಾಕು. ಈಗ ಪ್ರಶ್ನೋತ್ತರದ ಸಮಯ. ಯಾರಾದರೂ ಈ ವಿಷಯದ ಕುರಿತಾಗಿ ಒಂದಿಷ್ಟು ಪ್ರಶ್ನೆ ಕೇಳೋದಿದ್ರೆ ಕೇಳಬಹುದು. ಹರಿ ಹೆಗ್ಡೆ ಅವರು ಇದ್ದಾರೆ. ಹರಿ ಓಂ ಗುರುಜಿ. ಹರಿ ಓಂ. ನಾನು ಮೈಸೂರಿಂದ ಹೋದ್ಸಲ ಹೇಳಿದ್ನಲ್ಲ ಇದು ಯುವಾನ್ ಅನ್ನೋದು ಅದನ್ನ ಬರ್ಕೊಂಡಿದ್ದೀನಿ. ಮೌನ ವ್ಯಾಖ್ಯಾ ಪ್ರಕಟಿತ ಪರಬ್ರಹ್ಮ ತತ್ವಂ ಯುವಾನ್ ಅಂತ ಇದೆ. ಯುವಾನಂ ಅಂತ ಆಗ್ಬೇಕದು. ಯುವಾನಂ ಅಂದ್ರೆ ಯುವಕ ಅಂತ. ಅದು ದಕ್ಷಿಣಾಮೂರ್ತಿ ಧ್ಯಾನ ಶ್ಲೋಕದಲ್ಲಿ ಬರುತ್ತೆ. ದಕ್ಷಿಣಾಮೂರ್ತಿ ಅಷ್ಟಕಕ್ಕೆ ಒಂದು ಧ್ಯಾನ ಶ್ಲೋಕ ಅಂತ ಪ್ರಾಚೀನರು ಬರೆದಿದ್ದಾರೆ. ಬರ್ತಕ್ಕಂತಹ ಶ್ಲೋಕ ಅದು. ಮೌನ ವ್ಯಾಖ್ಯಾ ಪ್ರಕಟಿತ ಪರಬ್ರಹ್ಮ ತತ್ವಂ ಯುವಾನಂ ಅಂದ್ರೆ ದಕ್ಷಿಣಾಮೂರ್ತಿಯ ಲಕ್ಷಣವನ್ನು ಹೇಳುವಾಗ, ಸ್ವರೂಪವನ್ನು ಹೇಳುವಾಗ ಅವನ ವಿಶೇಷಣಗಳು ಅದೇನಪ್ಪಾ ಅಂದ್ರೆ ಮೌನ ವ್ಯಾಖ್ಯಾ ಪ್ರಕಟಿತ ತತ್ವಂ, ಮೌನದಿಂದ ಆತ್ಮತತ್ವವನ್ನು ಪ್ರಕಟಿಸಿದನು. ಯುವಾನಂ ಅವನು ಯುವಕನಾಗಿದ್ದನು ಅಂತ. ಯುವಾನಂ ಅದು. ಆಯ್ತು, ಧನ್ಯವಾದ ಗುರುಗಳೇ. ಧನ್ಯವಾದ. ಇವರೊಬ್ರು ಪ್ರಶ್ನೆ ಕೇಳ್ತಾರೆ, ಗುರು ಮತ್ತು ಆಚಾರ್ಯ ಈ ಎರಡು ಶಬ್ದಕ್ಕೆ ಇರುವ ವ್ಯತ್ಯಾಸ ಏನು ಅಂತ. ಗುರು ಮತ್ತು ಆಚಾರ್ಯ ಎರಡನ್ನು ಪರ್ಯಾಯವಾಗಿ ಶಾಸ್ತ್ರದಲ್ಲಿ ಬಳಸಿದ್ದಾರೆ. ಯಾಕೆಂದ್ರೆ ಉಪನಿಷತ್ತುಗಳಲ್ಲಿ ತದ್ ಗುರುಮೇವ ಅಭಿಗಚ್ಚೇತ್ ಅಂತ ಮಾತು ಬರುತ್ತೆ, ಮತ್ತೆ ಆಚಾರ್ಯವಾನ್ ಪುರುಷೋ ವೇದ ಅಂತಾನು ಬರುತ್ತದೆ. ಆ ಎರಡು ಶಬ್ದಕ್ಕೆ ಅರ್ಥ ಒಂದೇ. ಗುರು ಶಬ್ದ ಗೃ ಧಾತುವಿಂದ ಬಂದಿದೆ. ಗೃಣಾತಿ ತತ್ವಂ ಉಪದಿಶತಿ ಇತಿ ಗುರುಹು ಅಂತ. ಯಾವಾತನು ಆತ್ಮತತ್ವವನ್ನು ಶಿಷ್ಯನಿಗೆ ಉಪದೇಶ ಮಾಡ್ತಾನಲ್ಲ ಅವನಿಗೆ ಗುರು ಅಂತ ಕರೀತಾರೆ. ಆಚಾರ್ಯ ಅನ್ನೋ ಶಬ್ದಕ್ಕೂ ವ್ಯುತ್ಪತ್ತಿಯನ್ನು ಹೇಳಿದ್ದಾರೆ. ಆಚಿನೋತಿ ಶಾಸ್ತ್ರಾಣಿ ಆಚಾರ್ಯ ಸ್ಥಾಪಯತ್ಯಪಿ ಸ್ವಯಂ ಆಚರತೆ ಎಷ್ಟು ತಮಾಚಾರ್ಯಂ ಪ್ರಚಕ್ಷತೆ ಅಂತ ಹೇಳಿದ್ದಾರೆ. ಶಾಸ್ತ್ರಗಳನ್ನ ಚೆನ್ನಾಗಿ ತಿಳ್ಕೊಳ್ತಾನೆ ಪರಂಪರೆಯಿಂದ, ಗುರುಗಳಿಂದ. ಆಚಿನೋತಿ ಶಾಸ್ತ್ರಾಣಿ ಆಚಾರ್ಯ ಸ್ಥಾಪಯತ್ಯಪಿ, ತನ್ನ ಬಳಿಗೆ ಬಂದವರನ್ನ ಆಚಾರದಲ್ಲಿ ಅವನು ತೊಡಗಿಸ್ತಾನೆ. ಸ್ವಯಂ ಆಚರತೆ, ತಾನು ಕೂಡ ಆಚರಣೆಯಲ್ಲಿ ಇಟ್ಟುಕೊಳ್ತಾನೆ ಅಂತ. ಆದ್ದರಿಂದ ಆಚಾರ್ಯ ಅನ್ನೋ ಶಬ್ದಕ್ಕರ್ಥ ತಾನು ಜ್ಞಾನವನ್ನು ಅನುಸಂಧಾನ ಮಾಡ್ತಾ, ಗುರುಗಳಿಂದ ಕಲಿತು ಅನುಸಂಧಾನ ಮಾಡ್ತಾ ಇನ್ನೊಬ್ಬರಿಗೆ ಮಾರ್ಗದರ್ಶನ ಮಾಡುತ್ತಾ ಅವರನ್ನ ಆಚರಣೆಯಲ್ಲಿ ತೊಡಗಿಸುವವನು ಅಂತ. ಗುರು ಎಂಬ ಶಬ್ದಕ್ಕೂ ಅದೇ ಅರ್ಥವೇ. ಯಾವನು ಆತ್ಮ ಜ್ಞಾನವನ್ನು ಪಡ್ಕೊಂಡು ಶಿಷ್ಯನ ಉದ್ಧಾರಕ್ಕಾಗಿ, ಹಿತಕ್ಕಾಗಿ ಅವನು ಪ್ರಯತ್ನಿಸ್ತಾನ ಗುರು ಅಂತ. ಎರಡು ಅರ್ಥ ಒಂದೇ, ಶಬ್ದಗಳು ಬೇರೆ ಬೇರೆ ಅಷ್ಟೇ. ಆಚಾರ್ಯ ಮಾತ್ರ ದೇವೋಭವ, ಆಚಾರ್ಯ ದೇವೋಭವ ಅಂತ. ಆಚಾರ್ಯ ಅಂದ್ರೆ ಗುರು,
ಅಂತಾನೆ ಅರ್ಥ. ಹೌದು, ಗುರುದೇವ ಭವ ಅಂತ ಶ್ರುತಿಯಲ್ಲಿಲ್ಲ. ಆಚಾರ್ಯ ದೇವೋ ಭವ, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ ಅಲ್ವಾ? ಗುರುದೇವೋ ಭವ ಅಂತಿದೆ. ಗುರುಭ್ಯೋ ನಮಃ ಬೇರೆ ಸಂದರ್ಭದಲ್ಲಿ ಹೇಳ್ತಾರೆ. ಸಂಧ್ಯಾ ಪೂಜೆ. ಸರಿ, ಅದು ಎರಡು ಆಚಾರ್ಯ ಮತ್ತು ಗುರು ಸಮಾನಾರ್ಥಗಳು. ಸರಿ, ಬೇರೆ ಇನ್ಯಾರಾದ್ರು? ಹರಿ ಓಂ ಗುರುಜಿ, ಪ್ರಣಾಮಗಳು. ಇವತ್ತಿಂದ ಪಾಠ ಮತ್ತೆ ಹೋದ್ಸಲ ಕಳೆದ ಪಾಠದಲ್ಲಿ ಇದು ಭಕ್ತಿ, ಜ್ಞಾನ, ವೈರಾಗ್ಯ ಮತ್ತೆ ಮೋಕ್ಷಕ್ಕೆ ದಾರಿ ಅಂತ ಹೇಳಿದ್ರಲ್ಲ ಗುರುಜಿ. ಅದು ಯಾವುದು ನಮಗೆ ಸಾಧನೆ ಒಳಗಡೆ ಯಾವ ಈ ಜೀವ ಭಾವ ಹೋಗಿ ಬಿಡುಗಡೆ ಆಗ್ಬೇಕಾದ್ರೆ ಜೀವಾತ್ಮನಿಗೆ ಮತ್ತೆ ಜೀವ ಬೇರೆ ಆತ್ಮ ಬೇರೆ ಅಂತಾರಲ್ಲ, ಯಾವ್ದಕ್ಕೆ ತಲುಪ್ಬೇಕು ಅದು ಬಿಡುಗಡೆ ಆಗ್ಬೇಕಾದ್ರೆ ಗುರುಜಿ? ಅದು ಮೋಕ್ಷ ಸಿಗ್ಬೇಕಾದ್ರೆ, ಮೋಕ್ಷ ಸಿಗ್ಬೇಕಾದ್ರೆ ಯಾವ್ದು ತಲುಪಬೇಕು ಅಂತ ನನ್ಗೆ ಸಾಧನೆ ಮಾಡ್ತೀವಲ್ಲ, ಎಷ್ಟೋ ಒಂದು ವಿವೇಕ ಆಗ್ಲಿ, ಆ ವೈರಾಗ್ಯ, ಒಂದು ಚಿತ್ತ ಶುದ್ಧಿಗೆ ಎಲ್ಲ ಮಾಡಿದಾಗ ಅದು ಒಳಗೆ ಇವಾಗ ಸೂಕ್ಷ್ಮ ಶರೀರಕ್ಕೆ ಹೋಗುತ್ತೆ ಅಂತಾರೆ. ಅದು ಮನಸ್ಸೇ ಆಗಿರ್ಬೋದು, ಸೂಕ್ಷ್ಮ ಶರೀರ ಗೊತ್ತಿಲ್ಲ. ಮತ್ ಜೀವ ಅಂತಾರೆ, ಜೀವ ಆತ್ಮ ಅಂತಾರೆ, ಜೀವ ಭಾವ ಹೋಗ್ಬೇಕು ಅಂತಾರೆ, ಜೀವ ಈ ಲೌಕಿಕ್ ಸಂಬಂಧಪಟ್ಬಿಡತ್ತೆ ಅಂತಾರೆ. ಶುದ್ಧ ಆತ್ಮ ತಲುಪಿದಾಗ ಅದು ಬಿಡುಗಡೆ ಆಗತ್ತಾ ಅಂತ. ಮೋಕ್ಷದ ಬಗ್ಗೆ ಶಂಕರ ಭಗವತ್ಪಾದರು ಹೇಳುವ ರೀತಿ, ಉಪನಿಷತ್ ಪ್ರತಿಪಾದ್ಯವಾದ ಅದ್ವೈತ ಸಿದ್ಧಾಂತದಲ್ಲಿ ಹೇಳುವ ರೀತಿ ಹೇಗೆ ಅಂದ್ರೆ, ಆತ್ಮನಿಗೆ ಮೋಕ್ಷವಲ್ಲ. ಈ ಮೋಕ್ಷ ಸಾಧನೆ ಅನ್ನೋದು ಆತ್ಮನಿಗಾಗಿ ಅಲ್ಲ. ಯಾವಾತನಿಗೆ ಬದ್ಧತ್ವದ ಭಾವ ಇದೆಯೋ ಅದ್ರ ನಿವೃತ್ತಿಗಾಗಿ ಈ ಮೋಕ್ಷ ಸಾಧನೆ ಅಥವಾ ಮೋಕ್ಷ ಅನ್ನುವ ವಿಚಾರ. ಯಾಕಂದ್ರೆ ಉಪನಿಷತ್ತಲ್ಲಿ ಮಾಂಡೂಕ್ಯ ಉಪನಿಷತ್ತಿಗೆ ಶಂಕರ ಭಗವತ್ಪಾದರ ಗುರುಗಳು ಒಂದು ಕಾರಿಕೆ ಬರೆದಿದ್ದಾರೆ, ವಿವರಣೆಯನ್ನು ಬರೆದಿದ್ದಾರೆ. ಅದರಲ್ಲಿ ಹೇಳ್ತಾರೆ, ನ ನಿರೋಧೋ ನಚೋತ್ಪತ್ತಿ ನ ಬದ್ಧೋ ನಚ ಸಾಧಕಃ ನ ಮುಮುಕ್ಷು ನ ವೈ ಮುಕ್ತಃ ಇತ್ಯೇಷ ಪರಮಾರ್ಥತ ಅಂತ. ಪರಮಾರ್ಥ ದೃಷ್ಟಿಯಿಂದ ಯಾರು ಬದ್ಧರಲ್ಲ. ಮೋಕ್ಷ ಅನ್ನುವಂಥ ಬಂಧನವೇ ಇಲ್ಲ ಅಂದ್ರೆ ಮೋಕ್ಷ ಇಲ್ಲ. ಅದರಿಂದ ಆತ್ಮನಿಗೆ ಬಂಧನ ಅನ್ನುವಂಥದ್ದು ಇಲ್ಲ. ಅದು ನಿತ್ಯ ಮುಕ್ತ, ಯಾವಾಗಲೂ ಕೂಡ ಮುಕ್ತವಾದದ್ದೇ. ಆದ್ರೆ ಈಗ ನಮಗೆ ಬದ್ಧತ್ವದ ಭಾವ ಎಲ್ಲಿ ಉಂಟಾಗಿದೆ? ನಮ್ಮ ಬುದ್ಧಿಯಲ್ಲಿ ಉಂಟಾಗಿದೆ, ಜೀವಕ್ಕೆ ಉಂಟಾಗಿದೆ. ಅದನ್ನು ನಿವೃತ್ತಿ ಮಾಡಬೇಕಾಗಿರೋದು ಅಷ್ಟೇ. ಅದರಿಂದ ಹೊಸದಾಗಿ ಪಡೆದುಕೊಳ್ಳುವಂಥದ್ದೇನಿಲ್ಲ. ಈಗ ಮಡಿಕೆ ಒಳಗಡೆಗಿರ್ತಕ್ಕಂತಹ ಆಕಾಶಕ್ಕೆ ಭ್ರಮೆ ಉಂಟಾಗಿದೆ. ನಾನು ಮಡಿಕೆ ಎನ್ನುವ ಉಪಾಧಿಯೊಳಗೆ ಸಿಲುಕು ಬಿದ್ದಿದ್ದೇನೆ ಅಂತ, ನಾನು ಸಿಕ್ಕಾಕೊಂಡು ಬಿದ್ದಿದ್ದೇನೆ ಎನ್ನುವ ಭ್ರಮೆ ಉಂಟಾಗಿದೆ. ಆದ್ರೆ ಈಗಲೂ ಕೂಡ ಆ ಆಕಾಶ ಬಂಧನಕ್ಕೆ ಒಳಗಾಗ್ಲಿಲ್ಲ. ಆ ಮಡಿಕೆಯನ್ನು ಉಪಾಧಿಯ ದೃಷ್ಟಿ ಇಟ್ಕೊಂಡು ತನ್ನನ್ನು ಪರಿಚ್ಛಿನ್ನವಾಗಿ ಗುರುತಿಸ್ಕೊಂಡಿದೆ. ಆದ್ರಿಂದ ನಾನು ಬಂಧನಕ್ಕೆ ಒಳಗಾಗಿದ್ದೇನೆ ಅನ್ನೋ ತಪ್ಪು ತಿಳುವಳಿಕೆ ಇದೆ ಅದಕ್ಕೆ. ಯಾವಾಗ ಆ ತಪ್ಪು ತಿಳುವಳಿಕೆ ನಿವೃತ್ತಿ ಆಗುತ್ತೋ ಅದು ಮೋಕ್ಷ ಆದ ಹಾಗೆ ಆಗ್ತದೆ. ಬಂಧನ ಆದ ಹಾಗೆ ಆಗಿದೆ, ಮೋಕ್ಷ ಆದ ಹಾಗೆ ಆಗುತ್ತೆ. ವಾಸ್ತವವಾಗಿ ಮೋಕ್ಷ ಅನ್ನುವಂಥ ಹೊಸದಾಗಿ ಘಟಿಸುವಂತಹ ಒಂದು ಯಾವುದು ಕ್ರಿಯೆ ಅಲ್ಲ ಅದು. ಈಗಾಗಲೇ ಆತ್ಮ ಮುಕ್ತವಾಗಿರುವಂತಹ ವಿಷಯ. ಆದ್ರಿಂದ ನಾವು ಅಂತಃಕರಣ ಶುದ್ಧಿ ಮಾಡಿಕೊಳ್ಳೋದು ಯಾಕೆಂದ್ರೆ ಸಮ್ಯಕ್ ಜ್ಞಾನ ಪಡ್ಲಿಕ್ಕೆ. ಸಮ್ಯಕ್ ಜ್ಞಾನ ಪಡೆದ ಮೇಲೆ ಏನಪ್ಪಾ ಅಂತ ಹೇಳಿದ್ರೆ ಗೊತ್ತಾಗ್ತದೆ, ಈ ಮೊದಲು ಕೂಡ ನಾನು ಬದ್ಧನಾಗಿರ್ಲಿಲ್ಲ ಅಂತ. ಬದ್ಧತ್ವದ ಭಾವ ನಿವೃತ್ತಿ ಆಗಬೇಕು ಅಷ್ಟೇನೆ. ಅಜ್ಞಾನ ಅಂತ ಕರೀತಾರೆ. ಹಾಗೆ ಶಾಸ್ತ್ರಗಳು ಹೇಳುವ ರೀತಿ. ಧನ್ಯವಾದಗಳು ಗುರುಜಿ. ಅಂದ್ರೆ ಜೀವನಿಗೆ ಹೊಟ್ಟೋಗ್ಬಿಟ್ರೆ ಸಂಪೂರ್ಣವಾಗಿ ಅವನು ಅದೇ ಆಗಿರ್ತಾನೆ. ಮುಂಚೆ ಏನಾಗಿರತ್ತೋ ಅದೇ ಆಗಿ ಆವರಣ ಎಲ್ಲ ಕಳ್ಸ್ಕೊಂಡ್ಬಿಟ್ಟು ಅದು ಯಾವುದೇ ಆ ಸ್ವರೂಪದಲ್ಲಿ ಅವ್ರು ಹಾಗೆ ನಿಂತ್ಕೊಂಡ್ಬಿಡ. ಈ ಬಿಡುಗಡೆ ಆಗೋಗ್ಬಿಡತ್ತೆ ಇದ್ದಾಗನೆ, ಈ ದೇಹ ಬದುಕಿದ್ದಾಗನೆ ಅದು ಸಾಧ್ಯ. ಹೌದು, ಅದು ಶಾಸ್ತ್ರಗಳು ಹಾಗೆ ಹೇಳುತ್ತೆ. ಬದುಕಿದ್ದಾಗಲೇ ಅದು ಸಾಧ್ಯವಾಗ್ತಕ್ಕಂಥದ್ದು. ಇಹಚೇದ ವೇದಿ ದಥ ಸತ್ಯಮಸ್ತಿ ಅಂತ ಹೇಳುತ್ತೆ. ಬದುಕಿದ್ದಾಗಲೇ ಅರ್ಥಕೊಳ್ಬೇಕು ಎಂಬುದಾಗಿ. ಮತ್ತೆ ಅದು ಸರಿಯಾದ ತಿಳುವಳಿಕೆ ಒಂದೇ ಅದಕ್ಕೆ ಒಂದು ಸಾಧನ ಅಷ್ಟೆ. ಜ್ಞಾನಾದೇವತು ಕೈವಲ್ಯಂ ಅಂತ ಹೇಳ್ತಾರಲ್ಲ. ಧನ್ಯವಾದಗಳು ಗುರುಜಿ. ಅಭ್ಯಾಸ ಮಾಡ್ತೇನೆ. ಎಷ್ಟೋ ಜನ ಕೋಟಿ ಜನ ಕೇಳಿ ಕೂತ್ಕೊಳ್ಳಿ. ಕೋಟಿ ಜನ ಇರ್ತೇವೆ. ಅದ್ರಲ್ಲಿ ಏನೋ ಒಂದು 2% 3% ಜನ ಇದ್ರೊಳಗೆ ಇದು ಆಗಿರ್ತಾರೆ.
ಬಗ್ಗೆ ಯಾವ್ದು ಆಗುತ್ತೆ ಇಲ್ಲ ಅಂತ ಹೇಳಿ ಏನು ಗೊತ್ತಿರಲ್ವಾ ಇಲ್ಲ ಅದಕ್ಕೆ ಅವರು ಪ್ರಯತ್ನನೇ ಪಡ್ತಾ ಇದ್ದಾರೆ. ಅವ್ರಿಗೆ ಸಂಸ್ಕಾರ ಜಾಗೃತಿ ಆಗಿರೋದಿಲ್ಲ ಎಲ್ಲಾರು ಅಜ್ಞಾನ ಹೆಚ್ಚಿದ್ದಾಗ ಸಂಸ್ಕೃತಿ ಒಳಗಡೆ ಉಂಟಾಗುತ್ತೆ ಎಲ್ಲ ಸಂಸ್ಕಾರ ಅದರಿಂದ ಬಂದರಕ್ಕೆ ಹೋಗ್ಬೇಕು ಅಂತ ಅನ್ಸೋಲ್ಲ. ಅನ್ಸೋದಿಲ್ಲ. ಲೌಕಿಕ ಜೀವನದಲ್ಲಿ ಇದೆ ಸತ್ಯ ಅಂತ ಅನ್ಸ್ಕೊಳ್ತಾರೆ. ನಮಗೂ ಎಷ್ಟೋ ಸಂದರ್ಭದಲ್ಲಿ ಗೊತ್ತಾಗಿರ್ತದೆ, ಆದ್ರೆ ಆಚರಣೆಗೆ ತರುವಾಗ ಅಥವಾ ಆ ಸಂಗತಿ ಬಂದಾಗ ನಾವು ಮಾಡಕ್ ಆಗುದಿಲ್ಲ. ಜಾಸ್ತಿ ನಾವು ಇಲ್ಯೂಷನ್ ಇರ್ತೀವಿ, ಭ್ರಮೆ ಇರ್ತೀವಿ. ಹೌದು, ಹಂಗ ಮತ್ತೆ ಯಾರಾದ್ರೂ ಆನ್ಲೈನ್ ಅಲ್ಲಿ ಇರೋರು ಯಾರಾದ್ರೂ? ಇಬ್ರು ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಗಾಯತ್ರಿ ಮತ್ತೆ ಹನುಮಂತರಾವ್ ಅಂತ. ನೋಡಿ, ಹೇಳಿ ಕೇಳಿ. ಗಾಯತ್ರಿ ಅವರು ಮಾತಾಡ್ತೀರಾ? ಪ್ರಶ್ನೆ ಇದೆಯಾ? ಗುರುಗಳೇ, ನಾವು ನಿಮ್ಮಿಂದ ಆತ್ಮವಿದ್ಯೆಯ ಪಾಠನ ಕಲಿತಾ ಇದ್ದೀವಿ. ನಾವುಗಳು ನಿಮ್ಗೆ ಶಿಷ್ಯರು ಅಂತ ಹೇಳ್ಕೋಬಹುದಾ? ಹೇಳಿ. ಯಾಕೆ ನಾವೆಲ್ಲ ಶಂಕರ ಭಗವತ್ಪಾದರ ಶಿಷ್ಯರು. ಶಂಕರ ಭಗವತ್ಪಾದರೆ ನಮ್ಮ ಪಾಲಿಗೆ ಗುರುಗಳು. ಆದ್ದರಿಂದ ಅವರನ್ನೇ ಗುರುಗಳಾಗಿ ಮಾಡ್ಕೊಂಡ್ ಬಿಡೋಣ ಎಲ್ರು ಸೇರ್ಕೊಂಡು. ಯಾರಿಗೋ ಹೇಳ್ದೆ ನಾನು, ಅವ್ರು ಕಲಿಸ್ತಾ ಇದ್ದಾರೆ, ಅವರನ್ನ ನಾನು ಅವ್ರ ಶಿಷ್ಯ ಅಂತ ಹೇಳ್ಕೊಳಕ್ ಖುಷಿ ಆಗತ್ತೆ ಅಂತ. ಆತ್ಮವಿದ್ಯೆನ ತುಂಬಾ ಸುಲಭವಾಗಿ ಹೇಳಿಕೊಡ್ತಾ ಇದ್ದಾರೆ ಅಂತ ಹೇಳ್ದೆ. ಅದಕ್ಕೆ ಅವ್ರಂದ್ರು ಅವರುಗಳಿಗೆ ಶಿಷ್ಯ ಆಗ್ಬೇಕಾದ್ರೆ ಅವರು ಎಷ್ಟೆಷ್ಟೋ ವಿದ್ಯೆ ಕಲ್ತಿರ್ಬೇಕು, ಅವೆಲ್ಲ ಇದ್ರೆ ಮಾತ್ರನೇ ಅವ್ರಿಗೆ ಶಿಷ್ಯ ಅಂತ ಹೇಳ್ಬೋದು. ಅವರೇ ಹೇಳ್ಬೇಕು ನಿಮಗೆ ಶಿಷ್ಯ ಅಂತ, ಅವಾಗ ಮಾತ್ರನೇ ನೀವು ಶಿಷ್ಯರಾಗೋದು ಅಂದ್ರು. ನನಗೆ ಅನ್ಸಿದ್ದೇನಂದ್ರೆ, ವಿದ್ಯೆ ನಾವು ಯಾರಿಂದ ಕಲಿತೀವೋ ಅವರ ಗುರುಗಳಾಗಿದ್ದಾರೆ, ಅವ್ರಿಗೆ ನಾವು ಶಿಷ್ಯರು ಅಂತ ಹೇಳ್ಬೋದು ಅಂತ ನನ್ಗೆ ಸಾಮಾನ್ಯವಾದ ಅನ್ಸಿದ್ದೆ ಅಷ್ಟೇ. ಆಗ್ಲಿ, ಒಳ್ಳೇದು. ನೀವು ಒಳ್ಳೆ ಭಾವನೆ ಇಟ್ಕೊಂಡು ಮುಂದುವರಿಯಿರಿ. ಭಗವಂತನ ಅನುಗ್ರಹ ಆಗ್ಲಿ. ವಂದನೆಗಳು. ಮತ್ತೆ ಬೇರೆ ಯಾರಾದ್ರು? ಗುರುಗಳೇ ನಮಸ್ತೆ, ಶೋಭಾ. ಇದು ಮೊದಲಿಗೆ ಚಿತ್ತ ಆಭಾಸವನ್ನ ಹೇಳ್ತಾ ಆಮೇಲೆ ಜ್ಞಾನೋತ್ತರದಲ್ಲಿ ಅಥವಾ ಜ್ಞಾನಿಗಳ ಜೀವನ್ ಮುಕ್ತ ಸ್ಥಿತಿಯಲ್ಲಿ ಆಭಾಸ ಅನ್ನೋದು ಇರುತ್ತಾ ಗುರುಗಳೇ? ಆಭಾಸ ಅನ್ನೋದು ಇದೆಯಾ? ಹೌದು, ಆಭಾಸ ಅನ್ನುವಂಥದ್ದು ಎಲ್ಲಿಯ ತನಕ ಅಂತಃಕರಣ ಇರ್ತದೋ ಅಲ್ಲಿ ತನಕ ಆಭಾಸ ಮೂಡ್ತಾ ಇರ್ತದೆ. ಈಗ ಎಲ್ಲಿವರೆಗೆ ಕನ್ನಡಿ ಇರ್ತದೋ, ಪ್ರತಿಬಿಂಬ ಹೇಗೆ ಮೂಡ್ತದೋ ಹಾಗೆ ಅದು ಸಹಜವಾಗಿ ನಡೆಯುವ ಒಂದು ಪ್ರಕ್ರಿಯೆ. ಕನ್ನಡಿ ಇದ್ದಲ್ಲೆಲ್ಲ ನಮ್ಮ ಪ್ರತಿಬಿಂಬ ಹೇಗೆ ಮೂಡ್ತದೋ, ಅಂತಃಕರಣ ಇದ್ದಲ್ಲೆಲ್ಲ ಆತ್ಮನ ಆಭಾಸ ಅನ್ನುವಂಥದ್ದು ಮೂಡುತ್ತೆ ಅಂತ. ಆತ್ಮಜ್ಞಾನಿ ಆದ ಮೇಲೂ ಅಂತಃಕರಣ ಆಭಾಸ ಮೂಡ್ಲೇಬೇಕು. ಅದ್ರ ವ್ಯತ್ಯಾಸ ಏನು ಅಂದ್ರೆ, ಈ ಸತ್ಯ ಆಭಾಸ ಅಂತ ತಿಳ್ಕೊಂಡಿದ್ದವನು ಮಿಥ್ಯಾಭಾಸ ಅಂತ ತಿಳ್ಕೊಳ್ತಾನೆ. ಆಭಾಸ ಅಂದ್ರೆ ಜೀವ ಭಾವ ಅಂತ ಕರೀತಾರಲ್ಲ, ಈ ಜೀವಭಾವ ಅನ್ನೋದು ಸತ್ಯ ಅಂದ್ಕೊಂಡಿದ್ದಾನೆ. ಯಾಕಂದ್ರೆ ಇದಕ್ಕಿಂತ ಹೊರತಾಗಿ ಇನ್ನೊಂದು ಅಸ್ತಿತ್ವವನ್ನು ಅವನು ಕಂಡುಕೊಂಡಿರ್ಲಿಲ್ಲ. ಸೊ ಅದು ಕಂಡುಕೊಂಡ್ಮೇಲೆ ಆಭಾಸ ಮೂಡುತ್ತೆ, ನಾನು ಅನ್ನುವ ಭಾವ ಹುಟ್ಟುತ್ತೆ ಅವನಿಗೆ. ಆದ್ರೆ ಅದ್ರ ಸತ್ಯತ್ವ ಬುದ್ಧಿ ಇರೋದಿಲ್ಲ ಅಂತ ಹೇಳ್ತಾರೆ. ಓಕೆ, ಥ್ಯಾಂಕ್ ಯು. ಮತ್ತೆ ಇನ್ನೊಂದು ಕ್ಲಾರಿಫಿಕೇಶನ್, ಇದು ಈ ಆತ್ಮಜ್ಞಾನ ಆತ್ಮವಿದ್ಯೆ ಇದು ಇರೋದು ಮನುಷ್ಯನಿಗೆ ಮಾತ್ರ ಇರೋದು, ಮನುಷ್ಯನ ಜನ್ಮದಲ್ಲಿ ಮಾತ್ರ ಅದು ತಿಳ್ಕೊಳ್ಳೋ ಅಂತದ್ದು. ಈವನ್ ದೇವತೆಗಳಿಗೆ ಕೂಡ ಆಗೋದಿಲ್ಲ, ಮನುಷ್ಯ ಜನ್ಮದಲ್ಲಿ ಮಾತ್ರ ಇದು ಲಭಿಸುವಂತದ್ದು ಅಂತ ಹೇಳುತ್ತೆ ಅಲ್ಲ ಶಾಸ್ತ್ರ. ಇವಾಗ ಕಠೋಪನಿಷತ್ತಲ್ಲಿ ಇವಾಗ ಯಮಧರ್ಮರಾಯ ನಚಿಕೇತನಿಗೆ ಇದ್ ಮಾಡುವಂಥದ್ದು, ಈ ತರ ಎಷ್ಟೊಂದು ದೃಷ್ಟಾಂತಗಳು, ಎಷ್ಟೊಂದು ಉಪದೇಶ ನೀಡಿರುವಂತದ್ದು ಬರುತ್ತಲ್ಲ. ಈಗ ಆಲ್ರೆಡಿ ಯಮಧರ್ಮರಾಯ ಜ್ಞಾನಿ ಆಗಿದ್ದು ಮತ್ತೆ ಈ ತರ ಬೋಧನೆ ಮಾಡ್ಬೇಕು ದೈವ ಆಗಿದ್ದಾಗ
ಅವರು ಹೇಗೆ ಮತ್ತೆ ಆ ಡೆಸಿಗ್ನೇಷನ್ ಅಲ್ಲಿ ಹೇಗೆ ಇರ್ತಾರಲ್ಲ ಅದನ್ನ ನಾವು ಯಾವ ತರ ತಿಳ್ಕೋಬೇಕು ಅಂತ ನಂದೊಂದು ಪ್ರಶ್ನೆ. ಹೌದು. ಈಗ ಆತ್ಮಜ್ಞಾನ ಆದ್ಮೇಲೂ ಕೂಡ ಅವ್ರ ಅಧಿಕಾರ ಪ್ರಾರಬ್ಧ ಮುಗಿಯೋ ತನಕ ಹೀಗೆ ಜ್ಞಾನಿ ಭೂಲೋಕದಲ್ಲಿ ಬದುಕಬೇಕು. ಹಾಗೆ ಆಧಿಕಾರಿಕ ಪುರುಷರು ಅಂತ ಹೇಳ್ತಾರೆ. ಆತ್ಮಜ್ಞಾನ ಆದ ಮೇಲೂ ಕೂಡ ಅವರ ಪ್ರಾರಬ್ಧ ಮುಗಿಯುವ ತನಕ ಅವರು ಅಧಿಕಾರದಲ್ಲಿ ಮುಂದುವರಿಬೇಕಾಗ್ತದೆ. ಈಗ ಇಂದ್ರನೂ ಕೂಡ ಬ್ರಹ್ಮಜ್ಞಾನಿ ಆಗಿದ್ದ ಅಂತ ನಮ್ಗೆ ಉಪನಿಷತ್ತಲ್ಲಿ ತಿಳಿದು ಬರುತ್ತೆ. ವಿರೋಚನ ಮತ್ತು ಇಂದ್ರ ಇಬ್ರು ಹೋಗಿದ್ರು ಚತುರ್ಮುಖ ಬ್ರಹ್ಮದೇವರಲ್ಲಿ. ಅವರಿಗೆ ವಿರೋಚನಿಗೆ ಬ್ರಹ್ಮಜ್ಞಾನ ದೇಹವೇ ಆತ್ಮ ಅಂದ್ಕೊಂಡ. ಆದ್ರೆ ಇಂದ್ರನು ಸರಿಯಾಗಿ ವಿವೇಚನೆ ಮಾಡ್ತಾನೆ, ಜಾಗ್ರತ ಸ್ವಪ್ನ ಸುಷುಪ್ತಿ ವಿವೇಕ ಮಾಡ್ತಾನೆ, ಆ ಇಂದ್ರನಿಗೆ ಬ್ರಹ್ಮಜ್ಞಾನ ಆಗತ್ತೆ ಅಂತ ಬರುತ್ತೆ. ಅವನು ಆತ್ಮಜ್ಞಾನ ಆದ್ಮೇಲೆ ಏನಾಯ್ತು ಅಂದ್ರೆ ಅವನ ಪದವಿ ಮುಗಿಯೋ ತನಕ, ಇಂದ್ರ ಅನ್ನೋದು ಒಂದು ಕಲ್ಪದವರೆಗೆ ಅವನಿರ್ಬೇಕು. ಯಮ ಇಂದ್ರ ಮುಂತಾದ ಕಲ್ಪದ ಅವಧಿ ಮುಗಿಯೋ ತನಕ ಆ ಪದವಿಯಲ್ಲಿ ಇರಬೇಕು. ಆದ್ರೆ ಪದವಿ ಮುಗಿಯೋ ತನಕವೂ ಅವ್ರು ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾರೆ. ಹೇಗೆ ನಮ್ಮ ಭೂಲೋಕದಲ್ಲಿ ಆತ್ಮಜ್ಞಾನ ಆದ್ಮೇಲೂ ಪ್ರಾರಬ್ಧ ಮುಗಿಯೋ ತನಕ ಒಬ್ಬ ಜ್ಞಾನಿ ಬದುಕಬೇಕು, ಹಾಗೆ ಕೂಡ ಅವರು ಆ ಕಲ್ಪ ಮುಗಿದ ಮೇಲೆ ಮತ್ತೆ ಹುಟ್ಟು ಅನ್ನುವಂಥದ್ದು ಇಲ್ಲ ಅವ್ರಿಗೆ. ಹೀಗೆಂಬುದಾಗಿ ಶಾಸ್ತ್ರ. ಅದೇ ದೇವತೆಗಳ ಜನ್ಮದಲ್ಲಿ ಆತ್ಮಜ್ಞಾನ ಆಗೋದಿಲ್ಲ ಅಂತ ಹೇಳಲಿಲ್ಲ, ಎಲ್ಲೂ ಕಷ್ಟ ಸಾಧ್ಯ ಅಂತ. ಯಾಕಂದ್ರೆ ಭೋಗ ಪ್ರಧಾನವಾದಂತಹ ಜೀವನ ಶೈಲಿಯಲ್ಲಿ ಈ ವಿವೇಕ ಉದಯ ಆಗೋದು ಕಷ್ಟ. ಹೇಗೆ ಮಕ್ಕಳಿಗೋ ಅಥವಾ ಯುವಕರಿಗೋ ತಂದೆ ತಾಯಿ ಎಲ್ಲಾ ವ್ಯವಸ್ಥೆ ಮಾಡಿಟ್ಟಾಗ ಈ ಒಂದು ವಿವೇಕ ಅನ್ನೋದು ಅವಶ್ಯಕತೆ ಅವ್ರಿಗೆ ಬೀಳಲ್ಲ, ವಿಚಾರ ಮಾಡ್ಲಿಕ್ಕೆ ಹೋಗಲ್ಲ, ಎಲ್ಲ ಸುಖ ಭೋಗಗಳು ಸಿಗ್ತಾ ಇರ್ತದಲ್ಲ. ಹಾಗೆ ದೇವತೆಗಳಿಗೆ ಏನಾಗ್ತದೆ ಅಂದ್ರೆ ಅಂಥ ಒಂದು ವಿವೇಕ ಮಾಡುವ ಪ್ರಮೇಯ ಬರಲ್ಲ. ಮರ್ತ್ಯ ಲೋಕದಲ್ಲಿ ಹಾಗಲ್ಲ, ನಮ್ ಕಷ್ಟ ಸುಖ ಮಿಶ್ರಿತವಾದ ಜೀವನ, ಪೆಟ್ಟುಗಳು ಬೀಳ್ತಾ ಇರ್ತವೆ, ಅವು ಯೋಚನೆ ಮಾಡ್ಲಿಕ್ಕೆ ಆಸ್ಪದ ಇದೆ ನಮಗೆ. ಪ್ರಾಣಿ ಜನ್ಮದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಅದು ಬುದ್ಧಿ ತಮೋ ಗುಣದಿಂದ ಕೂಡಿರ್ತದೆ, ತಮೋ ಪ್ರಧಾನವಾದಂತಹ ಒಂದು ಬುದ್ಧಿ ಅದು. ಶರೀರ ಅಭಿಮಾನ ಆಧಿಕ್ಯವನ್ನು ಹೊಂದಿರತಕ್ಕಂಥದ್ದು. ಆದ್ರಿಂದ ವಿವೇಕ ಅಷ್ಟ್ರ ಮಟ್ಟಿಗೆ ಜಾಗೃತವಾಗಲ್ಲ. ವಿವೇಕ ಇದ್ರೂ ಈ ಆತ್ಮ ವಿಚಾರ ಮಾಡುವಷ್ಟು ವಿವೇಕ ಅದಕ್ಕೆ ಇರೋಲ್ಲ, ಆದ್ರಿಂದ ಅದಕ್ಕೆ ಸಾಧ್ಯವೇ ಇಲ್ಲ. ದೇವಲೋಕದಲ್ಲಿ ಅತ್ಯುತ್ತಮ ವಿವೇಕ ಇದೆ, ನಮ್ಗಿಂತ ಶ್ರೇಷ್ಠವಾದಂತಹ ಬುದ್ಧಿ ಸಾಮರ್ಥ್ಯ ಇದೆ ಅವರಿಗೆ. ಆದ್ರೆ ಭೋಗ ಆಧಿಕ್ಯದಿಂದಾಗಿ ಅದೊಂದು ಆ ಸಂದರ್ಭ ಅದಕ್ಕೆ ಬರಲ್ಲ. ಹಾಗಂತ ಜ್ಞಾನಿಗಳ ಆದವರು ಇದ್ದಾರೆ ದೇವತೆಗಳ ಶರೀರದಲ್ಲಿಯೂ ಕೂಡ ಜ್ಞಾನಿಗಳದ. ಈಗ ವರುಣಂ ಪಿತರ ಮುಪಸಾರ ಅಂತ ವರುಣನನ್ನ ಸಮೀಸ ಭೃಗು ಮಹರ್ಷಿ ಅಂತೆಲ್ಲ ಬರುತ್ತೆ, ದೇವತೆಗಳ ಹೆಸರೆಲ್ಲ ಬರ್ಲಿಕ್ಕುಂಟು. ಹೀಗೆಲ್ಲ ಇರುವುದನ್ನು ನೋಡಿದಾಗ ಎಲ್ಲೋ ಅಲ್ಲಲ್ಲಿ ಅಪರೂಪದಲ್ಲಿ ಕಾಣಿಸುತ್ತೆ ನಮಗೆ. ಆದ್ರೆ ಭೂಲೋಕದಲ್ಲಿ ಅಪಾರ್ಚುನಿಟಿ ಜಾಸ್ತಿ ಇದೆ, ಅವಕಾಶ ಜಾಸ್ತಿ ಇದೆ ಅಂತ. ಅವಕಾಶ ಜಾಸ್ತಿ ಇದೆ ಅಂತ ಹೇಳಿದ್ದೇ ಹೊರತು ಭೂಲೋಕದಲ್ಲಿ ಮಾತ್ರ ಸಾಧ್ಯ, ಬೇರೆ ಕಡೆ ಸಾಧ್ಯ ಇಲ್ಲ ಅಂತ ಅಲ್ಲ. ಪ್ರಾಣಿ ಜನ್ಮದಲ್ಲಿಯೂ ಕೂಡ ವಿವೇಕ ಏನಾದ್ರೂ ಅಂತ ಉತ್ಕೃಷ್ಟ ವಿವೇಕ ಇದ್ರೆ ಸಾಧ್ಯ ಆಗ್ತಿತ್ತೇನೆ, ಇಲ್ವಲ್ಲ. ಅದಕ್ಕೆ ಪ್ರಾಣಿ ಅಂತ ಕರೆದಿರೋದು, ಪಶು ಅಂತ ಕರೆದಿರೋದು. ಹಾಗೆ ಎಲ್ಲಿ ಉತ್ಕೃಷ್ಟವಾದ ವಿವೇಕ ಇದೆಯೋ, ಸಾಧನ ಚತುಷ್ಟಯ ಸಂಪತ್ತಿ ಇದೆಯೋ, ಗುರುಪದೇಶವನ್ನು ಗ್ರಹಣ ಮಾಡಿ ವಿವೇಚನೆ ಮಾಡೋ ಸಾಮರ್ಥ್ಯ ಎಲ್ಲಿದೆಯೋ ಅಲ್ಲಿ ಎಲ್ಲ ಕಡೆಯಲ್ಲೂ ಆಗತ್ತೆ. ಜಾತಿ ಮತ ಪಂಥ ಗಂಡು ಹೆಣ್ಣು ಇದ್ಯಾವುದನ್ನೂ ಕೇಳಲಿಲ್ಲ ಶಾಸ್ತ್ರಕಾರ. ಯಾರಲ್ಲಿ ಸಾಧನ ಚತುಷ್ಟಯ ಇದೆಯೋ ಅವರಿಗೆ ಗುರುಶಾಸ್ತ್ರೋಪದೇಶ ಸಹಾಯದಿಂದ ವಿಚಾರ ಮಾಡಿದಾಗ ಆತ್ಮಜ್ಞಾನ ಆಗುತ್ತೆ ಅಂತ. ದೇವತೆಗಳು ಪ್ರಯತ್ನ ಪಟ್ಟರೆ ಆಗುತ್ತದೆ. ಹಾಗೆ ಮುಕ್ತಿ ಮತ್ತು ಜೀವನ್ ಮುಕ್ತಿ ಎರಡು ಒಂದೇ. ಜೀವನ್ ಮುಕ್ತಿ ಅಂದ್ರೆ ಬದುಕಿದ್ದಾಗ ಬಿಡುಗಡೆ ಅಂತ, ಮುಕ್ತಿ ಅಂದ್ರೆ ಬಿಡುಗಡೆ ಅಂತ ಅಷ್ಟೇ, ಮತ್ತೆ ಹುಟ್ಟು ಬರೋದಿಲ್ಲ ಅಂತ. ಒಂದೇ ನಮಸ್ತೆ ಗುರುಜಿ. ನಮಸ್ತೆ ಗುರುಜಿ. ನಮಸ್ತೆ ಗುರುಜಿ. ಹೇಳಿ ಅಮ್ಮ, ಹೇಳಿ, ಕೇಳಿಸ್ತಾ ಇದೆ, ಹೇಳಿ. ಒಂದೇ ಒಂದು ಸಣ್ಣ ಪ್ರಶ್ನೆ. ಅಂಬುಜಾ ಅವರಲ್ಲ? ಹೌದು, ನಮಸ್ತೆ. ನಾವು ಜೀವನದಲ್ಲಿ ಎಷ್ಟೇ ಒಂದು ಜ್ಞಾನವನ್ನು ಸಂಪಾದನೆ ಮಾಡ್ತಾ ಅದ್ರಲ್ಲೇ ಉಳಿಬೇಕು ಅಂತಂದ್ರೂ ಸಹ ಈ ಲೌಕಿಕದಲ್ಲಿ ನಾವು ಮಾಡ್ತಾ ಇರುವಾಗ ಅದು ಯಾವುದೋ ಒಂದು ಕ್ಷಣದಾಗ ನಮ್ಮನ್ನು ಮರೆಮಾಚಿ ಬಿಡಿಸ್ತದೆ. ಮತ್ತು ಇದ್ರಲ್ಲೇ ಮುಂದುವರಿಸ್ತಾ ಹೋಗ್ತೀವಿ, ನಮ್ಗೆ ಗೊತ್ತಿಲ್ಲದೇನೆ ಇದ್ರಲ್ಲೇ ಮುಂದುವರಿತಾ ಇರುತ್ತೆ ನಮ್ ಜೀವನ. ಅದನ್ನ ಗಟ್ಟಿ ಮಾಡ್ಕೊಳ್ಳೋದು ಹೇಗೆ ಅಂತ, ನಮ್ ಒಂದು ವಿವೇಕವನ್ನು ವಿವೇಕ ಅದನ್ನೇ ಒಂದು ಗಟ್ಟಿ ಮಾಡ್ಕೊಂಡು ಮುಂದುವರಿಯೋದು ಹೇಗೆ ಅಂತ ಸಾಧ್ಯ ಆಗ್ಬಹುದು? ವಿವೇಕ ವೈರಾಗ್ಯವನ್ನು ಗಟ್ಟಿ ಮಾಡ್ಕೊಳ್ಳೋದು ಹೇಗೆ? ಅಭ್ಯಾಸದ ಮುಖ್ಯ ಅಷ್ಟೇ, ಅಭ್ಯಾಸದ ಮುಖ್ಯ, ಖಂಡಿತ ಸಾಧ್ಯ ಇದೆ. ಕೇಳಿಸ್ತಾ? ಹಾ, ಕೇಳಿಸ್ತಾ ಇದೆ ಗುರುಜಿ, ಹೇಳಿ. ಇವತ್ತು ಪದಾರ್ಥ ಮಾಡಿದ್ದು ವ್ಯತ್ಯಾಸ ಇತ್ತು ಅಂದ್ರೆ ನಾಳೆ ಸರಿ ಮಾಡ್ತೀವಲ್ಲ, ಅಭ್ಯಾಸ ಮುಖ್ಯ ಅಷ್ಟೇ. ಹಾ, ಗೀತೆಯಲ್ಲಿ ಹೇಳ್ತಾ ಇರಲ್ಲ, ಅದೇ ತರ ಅಭ್ಯಾಸ ಮುಖ್ಯ.
ಇನ್ಯಾವ್ದಾದ್ರು ಅದೇ ಸರಿ, ಧನ್ಯವಾದಗಳು ಗುರುಜಿ. ಹಾ, ಹಾ. ನಮಸ್ತೆ. ನಮಸ್ಕಾರ ಗುರುಗಳು. ನಮಸ್ಕಾರ ಗುರುಗಳಿಗೆ. ಹರಿ ಓಂ, ಹರಿ ಓಂ. ಹರಿ ಓಂ. ರಾಯಚೂರ್ಲಿಂದ ಹನುಮಂತರಾವ್ ಅಂತ ಗುರುಗಳೇ, ರಾಯಚೂರ್ಲಿಂದ ಮಾತಾಡ್ತಿದ್ದೀನಿ, ಹನುಮಂತರಾವ್ ಅಂತೇಳಿ. ಈಗ ನಾವು ಜಾಗ್ರತೆ ಅವಸ್ಥೆಯಲ್ಲಿ ಬಹಳಷ್ಟು ಸಮಯ ಕಾಲ ಇರ್ತೈತ್ರಿ. ಸ್ವಪ್ನದಲ್ಲಿ 1.5 ನಿಮಿಷ ಅಂತ ಹೇಳ್ತಾರ್ರಿ ಸ್ವಪ್ನ ಕಾಲ. ಸುಷುಪ್ತಿ ಕಾಲದಲ್ಲಿ ಹೆಚ್ಚಿಗೆ ಇರಕ್ ಯಾಕೆ ಅಸಾಧ್ಯ ಆಗ್ತಾ ಇಲ್ಲ ಅಂತ. ಸುಮಾರು ಹೊತ್ತು ಇರ್ತೇವಲ್ಲ ನಾವು, ಕಡಿಮೆ ಆಯ್ತಾ? ಕಡಿಮೆ ಅನ್ಸ್ತಿದೆ ಗುರುಗಳಿಗೆ ನನಗ. ಮತ್ತೆ ಎಚ್ಚರದಾಗ ಆಗ್ತಿರ್ತೈತಿ ನನಗ, ಸುಸುಪ್ತಿನೇ ಜಾಸ್ತಿ ಇಲ್ಲ. ಮತ್ತ ನಿದ್ರಾವಸ್ಥೆಯಲ್ಲಿ ಸ್ವಲ್ಪ ಸುಸುಪ್ತಿ ಅವಸ್ಥೆ ಕಡಿಮೆ ಆಗ್ತಿದೆ ಅಂತ ನನಗೆ ಅನುಭವ ಅನಿಸ್ತದೆ. ಅದ್ರ ಏನಾದ್ರು ಡ್ಯೂರೇಷನ್ ಇದೆ ಅಂತ. ಅಲ್ಲ, ಜನ್ಮಾಂತರ ಕರ್ಮ ಯೋಗಾತ್ ಅಂತ ಕೈವಲ್ಯ ಉಪನಿಷತ್ತಲ್ಲದು ಹೇಳಿದೆ. ಜನ್ಮಾಂತರ ಕರ್ಮದಿಂದಾಗಿ ನಮ್ಗೆ ಮತ್ತೆ ಜಾಗೃತ್ ಮತ್ತು ಸ್ವಪ್ನಕ್ಕೆ ಬರ್ತಾ ಇರ್ತೇವೆ ನಾವು. ಆದ್ರಿಂದ ಅಷ್ಟು ಕರ್ಮ ಅಂದ್ರೆ ಮುಗಿದ ಮೇಲೆ, ಸುಷುಪ್ತಿಯಷ್ಟು ಕಾಲ ಅನುಭವಿಸಿ ಮುಗಿದ ಮೇಲೆ ಮತ್ತೆ ಪುನಃ ಸ್ವಪ್ನ ಮತ್ತು ಜಾಗೃತಿಗೆ ಬರ್ಬೇಕಾದದ್ದು ಪ್ರಾಕೃತಿಕವಾದ ವ್ಯವಸ್ಥೆ. ನಾವು ದೀರ್ಘಕಾಲ ಸುಷುಪ್ತಿಯಲ್ಲಿ ಇರ್ಬೇಕು ಅಂದ್ರೆ ಅದು ನಮ್ಮ ಇಚ್ಛೆಯ ಒಳಪಟ್ಟಿಲ್ಲ, ಪ್ರಕೃತಿ ಅಧೀನವಾಗಿದೆ. ಅದು ಪ್ರಕೃತಿ ಅಂದ್ರೆ ಗೊತ್ತಾಯ್ತಲ್ಲ, ಮೂಲ ಪ್ರಕೃತಿಯ ಅಧೀನದಲ್ಲಿ ಸ್ವಪ್ನ ಮತ್ತು ಸುಷುಪ್ತಿ ಅವಸ್ಥೆ ಒಳಪಟ್ಟಿ. ಜಾಗೃತಲ್ಲಿ ಮಾತ್ರ ನಮ್ಮ ಹತೋಟಿಯಲ್ಲಿದೆ. ಅಲ್ಲಿಗೆ ಹೋದ್ಮೇಲೆ ಯಾವಾಗ ವಾಪಸ್ ಬರ್ಬೇಕು ಅನ್ನೋದು ನಮ್ಮ ಕರ್ಮದ ಆಧಾರದ ಮೇಲೆ ಪ್ರಕೃತಿ ಅದನ್ನ ನಿಯಮನಗೊಳಿಸುತ್ತೆ. ಆದ್ರಿಂದ ನಾವು ಏನ್ ಮಾಡ್ಲಿಕ್ಕೆ ಆಗಲ್ಲ ಆ ವಿಷಯದಲ್ಲಿ. ಮತ್ತು ಅದು ಅಗತ್ಯ ಇಲ್ಲ. ದೀರ್ಘಕಾಲ ಸುಷುಪ್ತಿ ಬೇಕು ಅಂತ ಏನು, ಒಂದು 6-7 ತಾಸು ನಿದ್ದೆ ಅಂತ ಹೇಳ್ತಾರಲ್ಲ, ಬೇಕಾದಷ್ಟು ಆಗತ್ತೆ ಒಬ್ಬ ಮನುಷ್ಯನಿಗೆ. ಮತ್ತೆ ಇನ್ನಿಷ್ಟು ಹೊತ್ತು ಮಲ್ಬೋದು. ಕುಂಭಕರ್ಣ 6 ತಿಂಗಳು ಮಲ್ತಿದ್ದಂತೆ. ಅದರಿಂದ ನಾವು ಸುಷುಪ್ತಿಯ ಅನುಭವವನ್ನ ಆಧರಿಸಿಕೊಂಡು ಎಚ್ಚರದಲ್ಲಿ ವಿವೇಕ ಮಾಡಬೇಕು. ಎಚ್ಚರದಲ್ಲಿ ನಮಗೆ ಬಂಧನ ಇರೋದು, ಸುಷುಪ್ತಿಯಲ್ಲಿ ಅಲ್ಲ. ಆದ್ರಿಂದ ಸುಷುಪ್ತಿಯಿಂದ ಭಗವಂತ ಕೊಟ್ಟಂತಹ ಒಂದು ಎಕ್ಸಾಂಪಲ್, ದೃಷ್ಟಾಂತ ಅಂತ ಭಾವಿಸಿಕೊಂಡು ಅದ್ರ ಸಹಾಯದಿಂದ ನಾವು ಪಾರಮಾರ್ಥಿಕ ಲೆವೆಲ್ಗೆ ಎಚ್ಚರ ಆಗ್ಲಿಕ್ಕೆ ಪ್ರಯತ್ನಿಸಬೇಕೇ ಹೊರತು ಸುಷುಪ್ತಿಯನ್ನು ಎಕ್ಸ್ಟೆಂಡ್ ಮಾಡೋದು ಅದೇನು ಅಷ್ಟೇನು ಮುಖ್ಯವಾದ ವಿಷಯ ಅಲ್ಲ ಅನ್ಸುತ್ತೆ ನಂಗೆ, ಅಲ್ವಾ? ಧನ್ಯವಾದಗಳು ಗುರುಗಳಿಗೆ. ಮುಗಿಸೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಅಸತೋ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ.